ಉಕ್ರೇನ್ ಡ್ರೋನ್ ದಾಳಿ ಭೀತಿ, ಬಂಕರ್ನಲ್ಲಿ ಅವಿತಿರುವ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಯಗೊಂಡಿದ್ದಾರೆಯೇ? ಉಕ್ರೇನ್ ತನ್ನನ್ನು ಹತ್ಯೆ ಮಾಡಲು ಪ್ರಯತ್ನಿಸುತ್ತೆ ಅಂತ ಅವರು ಭಾವಿಸಿದ್ದಾರೆಯೇ? ಆ ಭಯದಿಂದಾಗಿ ಅವರು ಬಂಕರ್ಗಳಲ್ಲಿ ಅಡಗಿಕೊಂಡಿದ್ದಾರೆಯೇ? ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹೌದು ಎಂದು ಹೇಳುತ್ತಿವೆ. ಹತ್ಯಾ ಯತ್ನ ನಡೆಯಲಿದೆ ಎಂಬ ಭಯದಿಂದಾಗಿ ಪುಟಿನ್ ಅವರ ಸುತ್ತಲಿನ ಭದ್ರತೆಯನ್ನು ಗಮನಾರ್ಹವಾಗಿ ಬಿಗಿಗೊಳಿಸಲಾಗಿದೆ ಅಂತ ಫೈನಾನ್ಷಿಯಲ್ ಟೈಮ್ಸ್ ಲೇಖನ ಪ್ರಕಟಿಸಿದೆ. ಪುಟಿನ್ ಈಗ ತಮ್ಮ ಹೆಚ್ಚಿನ ಸಮಯವನ್ನು ಭೂಗತ ಬಂಕರ್ಗಳಲ್ಲೇ ಕಳೆದಿದ್ದಾರೆ ಅಂತ ಅವರಿಗೆ ನಿಕಟವಾಗಿರುವ ವ್ಯಕ್ತಿಗಳು, ಯುರೋಪಿಯನ್ ಗುಪ್ತಚರ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ಫೈನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿದೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದನ್ನು ಕಡಿಮೆ ಮಾಡಿದ್ದಾರೆ ಅಂತಲೂ ವರದಿಯಾಗಿದೆ. ಕಳೆದ ವರ್ಷ ಉಕ್ರೇನ್ ಡ್ರೋನ್ಗಳು ಆರ್ಕ್ಟಿಕ್ ವೃತ್ತದ ಆಚೆ ರಷ್ಯಾದ ವಾಯುನೆಲೆಗಳ ಮೇಲೆ ದಾಳಿ ಮಾಡಿದವು. ಈ ಸಂದರ್ಭದಲ್ಲಿ ಪುಟಿನ್ ಅವರ ಭದ್ರತೆಯ ಬಗ್ಗೆ ಕ್ರೆಮ್ಲಿನ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಪುಟಿನ್ ಇತ್ತೀಚೆಗೆ ತಮ್ಮ ಪ್ರವಾಸಗಳನ್ನು ಕಡಿತಗೊಳಿಸಿದ್ದಾರೆ. ನೇರವಾಗಿ ಭೇಟಿಯಾಗಲು ಬರುವ ಮಂದಿಯ ಭದ್ರತಾ ತಪಾಸಣೆಗಳನ್ನು ಬಿಗಿಗೊಳಿಸಿದ್ದಾರೆ ಅಂತ ಯುರೋಪಿಯನ್ ಗುಪ್ತಚರ ಸಂಸ್ಥೆಗೆ ಸಮೀಪವಿರುವ ವ್ಯಕ್ತಿಯೊಬ್ಬರು ತಿಳಿಸಿದ್ದಾರೆ. ಅಡುಗೆಯವರು, ಛಾಯಾಗ್ರಾಹಕರು, ಅಂಗರಕ್ಷಕರು ಹಾಗೂ ಇತರೆ ಸಿಬ್ಬಂದಿ ಸಾರ್ವಜನಿಕ ಸಾರಿಗೆ ಬಳಸುವುದನ್ನು ನಿಷೇಧಿಸಲಾಗಿದೆ. ಪುಟಿನ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೊಬೈಲ್ ಫೋನ್ಗಳು ಹಾಗೂ ಇಂಟರ್ನೆಟ್ ಪ್ರವೇಶ ಹೊಂದಿರುವ ಸಾಧನಗಳನ್ನು ಸಹ ನಿಷೇಧಿಸಲಾಗಿದೆ. ಪುಟಿನ್ ಅವರ ಸಹಾಯಕರ ಮನೆಗಳಲ್ಲಿ ಭದ್ರತಾ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ನಿಜ, ಯಾವುದೇ ದೇಶದ ಅಧ್ಯಕ್ಷ, ಪ್ರಧಾನಮಂತ್ರಿಯ ಭದ್ರತೆಯು ಅತ್ಯಂತ ಗಂಭೀರ ಹಾಗೂ ಸೂಕ್ಷ್ಮ ವಿಷಯವಾಗಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಸುರಕ್ಷತೆಯಲ್ಲ, ಬದಲಾಗಿ ಇಡೀ ರಾಷ್ಟ್ರದ ಸ್ಥಿರತೆ, ಸಾರ್ವಭೌಮತ್ವ ಹಾಗೂ ಭದ್ರತೆಗೆ ಸಂಬಂಧಿಸಿದ ವಿಷಯವಾಗಿದೆ ಎಂಬುದರಲ್ಲಿ ಡೌಟೇ ಇಲ್ಲ.